ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಅಚೀವರ್ಸ್ ಕಂಪ್ಯೂಟರ್ ಆನ್ಲೈನ್ ಎಜುಕೇಷನ್ ಸಂಸ್ಥೆಯ ವತಿಯಿಂದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಮ್ಮ ಸಂಸ್ಥೆಯ ವತಿಯಿಂದ ಇವತ್ತು MS ಎಕ್ಸೆಲ್ ಬಗ್ಗೆ ಅಂದರೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಕೊಡ್ತಾ ಇದ್ದೀನಿ. ಎಕ್ಸೆಲಲ್ಲಿ ಬರುವಂತಹ ಪೇಜ್ ಲೇಔಟ್ ಟ್ಯಾಬನ್ನು ಎಕ್ಸ್ಪ್ಲೈನ್ ಮಾಡಿಕೊಡೋಣ. ಫಸ್ಟ್ ಸ್ಟಾರ್ಟ್ ನೋಡಿ, ಸ್ಟಾರ್ಟ್ ಮೆನ್ಯೂವನ್ನು ಕ್ಲಿಕ್ ಮಾಡಿ, ದೆನ್ ಗೋ ಟು ಮೈಕ್ರೋಸಾಫ್ಟ್ ಎಕ್ಸೆಲ್. ಬೈ ಚಾನ್ಸ್ ಇಲ್ಲಿ ಹುಡುಕುವಾಗ ಲೇಟ್ ಆದರೆ ಸರ್ಚನ್ನು ಯೂಸ್ ಮಾಡ್ಬೋದು. ಮೈಕ್ರೋಸಾಫ್ಟ್ ಎಕ್ಸೆಲ್ 2010 ಕ್ಲಿಕ್ ಮಾಡಿದಾಗ ಮೈಕ್ರೋಸಾಫ್ಟ್ ಎಕ್ಸೆಲ್ ಓಪನ್ ಆಯಿತು. ಎಕ್ಸೆಲ್ ಓಪನ್ ಮಾಡಿದ ಸಂದರ್ಭದಲ್ಲಿ ವಿಂಡೋ ರಿಸ್ಟೋರಲ್ಲಿ ಇತ್ತು. ಇದನ್ನು ಮ್ಯಾಕ್ಸಿಮೈಸ್ ಮಾಡಿದ್ರೆ ಮ್ಯಾಕ್ಸಿಮೈಸ್ ಆಯಿತು. ಫಸ್ಟ್ ಒಂದು ನೋಡಿ, ಮೈಕ್ರೋಸಾಫ್ಟ್ ಎಕ್ಸೆಲ್ ಮೀನ್ಸ್ ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್, ಕನ್ನಡದಲ್ಲಿ ವಿದ್ಯುನ್ಮಾನ ಹರಡಿದ ಹಾಳೆ. ಎಕ್ಸೆಲ್ ಶಾರ್ಟ್ಕಟ್ ನೇಮ್ ESS means electronic spreadsheet. Excel use calculation and data entry purpose ಆಗಿ ಯೂಸ್ ಆಗುತ್ತೆ. Excel next one, Excel default file name book 1 ಅಂತಿದೆ. ಏನು book 1, this one title bar. Okay, minimize, restore, close window confidence, customize, quick access, file menu ಬಾರದಲ್ಲಿ ಮೇನ್ ಅವೈಲೇಬಲ್ 7 ಟ್ಯಾಬ್ಗಳನ್ನು ಒಳಗೊಂಡಿದೆ. ಹೋಮ್ ಟ್ಯಾಬ್, ಇನ್ಸರ್ಟ್ ಟ್ಯಾಬ್, ಪೇಜ್ ಲೇಔಟ್, ಫಾರ್ಮುಲಾ, ಡಾಟಾ, ರಿವ್ಯೂ ಆ್ಯಂಡ್ ವ್ಯೂ ಟ್ಯಾಬ್ಸ್. ನೆಕ್ಸ್ಟ್ ribbon or ribbon, this one formula bar, name box and formula bar, ABCD, this one columns name, serial number, row names. Columns and row ನ ಸಂಧಿಸ್ತಕ್ಕಂಥ ಸ್ಥಳವೇ ಶೆಲ್. ದಿಸ್ ಒನ್ ಶೆಲ್. ಕಾಲಮ್ಸ್ ಆ್ಯಂಡ್ ರೋನ ಸಂಧಿಸುವಂಥ ಸ್ಥಳವೇ ಶೆಲ್ ಆಗಿದೆ. ಶೆಲ್ ಇರುವ ಸ್ಥಳದ ವಿಳಾಸವನ್ನು ತೋರಿಸಿದೆ. ನೇಮ್ ಬಾಕ್ಸ್ C3 ಮೀನ್ಸ್ ಸಿ ಕಾಲಮ್ ಥರ್ಡ್ ರೋದಲ್ಲಿ ಶೆಲ್ ಇದೆ ಅನ್ನುವಂತಹ ಒಂದು ವಿವರಣೆ ಕೊಡ್ತಾ ಇದೆ. ನೆಕ್ಸ್ಟ್ ಒನ್, ದಿಸ್ ಒನ್ ಸ್ಪ್ರೆಡ್ಶೀಟ್, ESS ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್. ಇದು ವಿದ್ಯುನ್ಮಾನ ಹರಡಿದ ಹಾಳೆ ಸ್ಪ್ರೆಡ್ಶೀಟ್. ಎಕ್ಸೆಲ್ ಓಪನ್ ಮಾಡಿದಾಗ ಡೆಫಾಲ್ಟ್ ಸೀಟ್ಗಳಾಗಿ ಫಸ್ಟ್, ಸೆಕೆಂಡ್, ಥರ್ಡ್ 3 ಸೀಟ್ಗಳನ್ನು ನಾವು ನೋಡಬಹುದು. MS ಎಕ್ಸೆಲ್ ಓಪನ್ ಮಾಡಿದಾಗ ಡೆಫಾಲ್ಟ್ ಸೀಟ್ಗಳ ಸಂಖ್ಯೆ 3 ಸೀಟ್ಗಳನ್ನು ಒಳಗೊಂಡಿರ್ತದೆ. ಪ್ರತಿಯೊಂದು ಸೀಟಲ್ಲಿ A to XFD ವರೆಗೆ ಕಾಲಮ್ಸ್ ಇರ್ತದೆ. ನೋಡಿ, ಇದು ವರ್ಷನ್ಸ್ ಡಿಫೆಂಡ್ ಆಫ್ ಮೇಲೆ ಇರ್ತದೆ. ನಾನು 2010 ಅನ್ನು ಯೂಸ್ ಮಾಡಿದ್ದೀನಿ. ಇಲ್ಲಿ ಕಾಲಮ್ಗಳು ABCD ಅಂತಿದೆಯಲ್ಲ, ಇವು ಕಾಲಮ್ ನೇಮ್ಗಳು. ನೋಡಿ, ಏರೋ ಮಾರ್ಕನ್ನು ಪ್ರೆಸ್ ಮಾಡಿ, ರೈಟ್ ಏರೋ ಮಾರ್ಕ್ ಪ್ರೆಸ್ ಮಾಡಿದ್ರೆ ಆಲ್ಫಾಬೆಟ್ಸ್ Z ವರೆಗೆ ಇರ್ತದೆ. ಓಕೆ, Z ಅಂದ್ರೆ AB AC ಅಂತ ಸ್ಟಾರ್ಟ್ ಆಗುತ್ತೆ, AZ B ಅಂತ ಸ್ಟಾರ್ಟ್ ಆಗುತ್ತೆ, BZ C ಅಂತ ಸ್ಟಾರ್ಟ್ ಆಗುತ್ತೆ. ಕೊನೆಯ ಕಾಲಮ್ಗೆ ತಲುಪಬೇಕಾದ್ರೆ ಕಂಟ್ರೋಲ್ ರೈಟ್ ಏರೋ ಮಾರ್ಕನ್ನು ಪ್ರೆಸ್ ಮಾಡಿದ್ರೆ ಕೊನೆಯ ಕಾಲಮ್ಗೆ ನಾವು ಎಂಟ್ರೆನ್ಸ್ ಆಗ್ತೀವಿ. ಕೊನೆಯ ಕಾಲಮ್ ನೇಮ್ XFD. ಕಂಟ್ರೋಲ್ ಲೆಫ್ಟ್ ಏರೋ ಮಾರ್ಕ್ ಗೋ ಟು ಫಸ್ಟ್ ಕಾಲಮ್. ಕಂಟ್ರೋಲ್ ಬಾಟಮ್ ಏರೋ ಮಾರ್ಕ್ ಗೋ ಟು ಲಾಸ್ಟ್ ರೋ ನೇಮ್ 10,48,576, 10,48,576 ರೋಗಳನ್ನು ಒಳಗೊಂಡಿದೆ. ಇದು ಸಿಂಪಲ್. ನಿಮಗಿದು ಎಕ್ಸೆಲ್ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೇನೆ. ನಾನು ಇವತ್ತು ನಿಮಗೆ ಎಕ್ಸೆಲಲ್ಲಿ ಪೇಜ್ ಲೇಔಟ್ ಟ್ಯಾಬನ್ನು ಎಕ್ಸ್ಪ್ಲೈನ್ ಮಾಡಿ ಕೊಡ್ತಾ ಇದ್ದೀನಿ. ಯಾವುದ್ರ ಬಗ್ಗೆ? ಪೇಜ್ ಲೇಔಟ್ ಬಗ್ಗೆ. ಪೇಜ್ ಲೇಔಟಲ್ಲಿ ಅವೈಲೇಬಲ್ ಆಪ್ಷನ್ಸ್, ಥೀಮ್ಸ್, ಪೇಜ್ ಸೆಟಪ್, ಸ್ಕೇಲ್ ಟು ಫಿಟ್, ಸೀಟ್ ಆಪ್ಷನ್ಸ್, ಅರೇಂಜ್, ಇಷ್ಟು ಆಪ್ಷನ್ಸ್ ಅನ್ನು ಒಳಗೊಂಡಿದೆ. ಇವತ್ತು ನಾನು ನಿಮಗೆ ಕಂಪ್ಲೀಟ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಲ್ಲಿ ಬರುವ ಪೇಜ್ ಲೇಔಟ್ ಅನ್ನು ಇವತ್ತು ಎಕ್ಸ್ಪ್ಲೈನ್ ಮಾಡಿ ಕೊಡ್ತಾ ಇದ್ದೀನಿ. ಫಸ್ಟ್ ನಾವೊಂದು ಡೆಮೋ ಅಸೈನ್ಮೆಂಟ್ ಅನ್ನು ಓಪನ್ ಮಾಡ್ತಾ ಇದ್ದೀನಿ. ಓಕೆ, ಫಸ್ಟ್ ಒಂದು ಅಸೈನ್ಮೆಂಟ್ ಅನ್ನು ನಾವು ಯೂಸ್ ಮಾಡ್ಕೋಬೇಕು. ಫಸ್ಟ್ ಈಗ ನೋಡಿ, ಥೀಮ್ಸ್ ಸ್ಟಾರ್ಟ್ ಮಾಡೋಣ. ಪೇಜ್ ಲೇಔಟ್ ಬಗ್ಗೆ ಫಸ್ಟ್ ಥೀಮ್ಸ್ ಅಂತ ಯೂಸ್ ಮಾಡಿದಾಗ ಇಲ್ಲಿ ನೋಡಿ, ಇಲ್ಲಿ ಯಾವುದೇ ರೀತಿ ಚೇಂಜಸ್, ಸ್ವಲ್ಪ ಚೇಂಜಸ್ ಏನಾಗುತ್ತೆ ನೋಡಿ. ಫಾಂಟ್ ನೋಡಿ, ಫಾಂಟ್ ಚೇಂಜ್ ಆಗ್ತಾ ಇದೆ. ಫಾಂಟ್ ಇದು ನೀವು ಮೊಬೈಲ್ನಲ್ಲಿ ಥೀಮ್ಸ್ ಏನು ಯೂಸ್ ಮಾಡ್ತೀರಿ ಅದೇ ರೀತಿಯಾಗಿ ಬ್ಯಾಕ್ಗ್ರೌಂಡ್ ಕಲರ್ ಮತ್ತು ಫಾಂಟ್ ಚೇಂಜಸ್ ಆಗುತ್ತೆ. ನಿಮಗೆ
ಆಫೀಸಲ್ಲಿ ಹೆಚ್ಚಾಗಿ ಯೂಸ್ ಆಗದೇ ಇರಬಹುದು, ಸ್ವಲ್ಪ ಚೇಂಜ್. ಇಲ್ಲಿ ಫಾಂಟ್ಗಳು ಹೇಗೆ ಚೇಂಜ್ ಆಗ್ತಾ ಇದೆ ನೋಡಿ. ಹೀಗೆ ಥೀಮ್ಸ್ ಇಫೆಕ್ಟ್. ಬ್ಯಾಕ್ಗ್ರೌಂಡ್ ಕಲರ್ ಇಫೆಕ್ಟ್ ಏನಾದ್ರು ಕೊಟ್ಟಿದ್ರೆ ಇಲ್ಲಿ ಕಲರ್ ಇಫೆಕ್ಟ್ ಗೊತ್ತಾಗುತ್ತೆ. ಸೊ ಎಕ್ಸಾಂಪಲ್ ಒಂದು ಕಲರ್ ಇಫೆಕ್ಟ್ ಕೊಡೋಣ. ಸೊ ಎಕ್ಸಾಂಪಲ್ ಫಸ್ಟ್ ಒನ್ ಫಾರ್ಮಲ್ಲಿ ನಾನು ನಿಮಗೆ ಶೆಲ್ ಸ್ಟೈಲ್ಸ್ ಒಂದು ಕಲರ್ಸ್ ಇಫೆಕ್ಟ್ ಕೊಟ್ಟಿದ್ದೀನಿ. ಸೆಲ್ ಸ್ಟೈಲ್ಸ್ ಹೀಗೆ ಎಫೆಕ್ಟನ್ನು ಕೊಟ್ಟಿದ್ದೀನಿ. ಸೆಲ್ ಸ್ಟೈಲ್ಸ್. ಈಗ ನೋಡಿ ಪೇಜ್ ಲೋಡಲ್ಲಿ ಥೀಮ್ಸ್ ಕಲರ್ ಚೇಂಜ್ ಆಗ್ತಾ ಇದೆ. ಅಲ್ಲಿ ನಾನು ಮೊದಲೇ ಕೊಟ್ಟಿದ್ದು ಆರೆಂಜ್ ಆ್ಯಂಡ್ ಬ್ಲೂ ಕಲರ್ಸನ್ನು ಕೊಟ್ಟಿದ್ದೆ. ಹೀಗೆ ನೋಡಿ ಥೀಮ್ಸನ್ನು ಯೂಸ್ ಮಾಡಿದಾಗ ಫಾಂಟ್ ಕೂಡ ಚೇಂಜ್ ಆಗ್ತಾ ಇದೆ, ಅಲ್ಲಿ ಕಲರ್ ಇಫೆಕ್ಟ್ ಕೊಟ್ಟಿದ್ದು ಕೂಡ ಚೇಂಜ್ ಆಗ್ತಾ ಇದೆ. ಓಕೆ, ಹೀಗೆ ಥೀಮ್ಸ್ ಇಫೆಕ್ಟ್. ಥೀಮ್ಸ್ ಇಫೆಕ್ಟಲ್ಲಿ ನೆಕ್ಸ್ಟ್ ಕಲರ್, ಓನ್ಲಿ ಕಲರ್ ಚೇಂಜ್ ಆಗಿ ಕಲರ್ ಅಷ್ಟು ಚೇಂಜ್ ಮಾಡಿಕೋಬಹುದು. ಕಲರ್ ಇಫೆಕ್ಟ್ ನೋಡಿ ಕಾಣ್ತಾ ಇದೆ. ನೀವು ಬೇಕಾದ ಕಲರ್ಸ್ ಇಫೆಕ್ಟ್ ಅಂತ ಹೋಗ್ಬೋದು, ಬಟ್ ಅಲ್ಲಿ ಫಸ್ಟ್ ನೀವು ಬ್ಯಾಕ್ಗ್ರೌಂಡ್ ಕಲರ್ ಇಫೆಕ್ಟ್ ಕೊಟ್ಟಿರಬೇಕು, ಅಂದರೆ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಒನ್ ಫಾಂಟ್. ಓನ್ಲಿ ಫಾಂಟ್ ಇಫೆಕ್ಟ್ ಅಷ್ಟೇ ಬೇಕು, ಫಾಂಟ್ ಇಫೆಕ್ಟನ್ನು ಅಷ್ಟೇ ಪಡೆದುಕೊಳ್ಳಿಕ್ಕೆ ಯೂಸ್ ಆಗುತ್ತೆ. ದಿಸ್ ಒನ್ ಫಾಂಟ್ ಇಫೆಕ್ಟ್. ನಿಮಗೆ ಅವಶ್ಯಕತೆ ಇದ್ದರೆ ಫಾಂಟ್ ಇಫೆಕ್ಟ್ ಯೂಸ್ ಮಾಡಿ, ಬೇಡ ಅಂದರೆ ನಾರ್ಮಲ್ ಮೊದಲೇ ಹೇಗಿತ್ತು ಅದೇ ರೀತಿ ಯೂಸ್ ಮಾಡ್ಕೋಬಹುದು. ಹೀಗೆ ಥೀಮ್ಸ್ ಇಫೆಕ್ಟ್. ನೆನಪಿರಲಿ, ಥೀಮ್ಸ್ ಇಫೆಕ್ಟ್ ನೀವು ಅಪ್ಲೈ ಮಾಡಬೇಕಾದ್ರೆ ಬ್ಯಾಕ್ಗ್ರೌಂಡಲ್ಲಿ ಕಲರ್ ಇಫೆಕ್ಟ್ ಕೊಟ್ಟಿರಬೇಕು, ಅಂದರೆ ಅಪ್ಲೈ ಆಗ್ತದೆ. ನೆಕ್ಸ್ಟ್ ಒನ್ ಪೇಜ್ ಸೆಟಪ್, ವೆರಿ ಇಂಪಾರ್ಟೆಂಟ್. MS Excelಲ್ಲಿ ಪೇಜ್ ಲೇಔಟಲ್ಲಿ ಬರುವಂತಹ ಪೇಜ್ ಸೆಟಪ್ ಇದು ವೆರಿ ಇಂಪಾರ್ಟೆಂಟ್ ಇದೆ. ಫಸ್ಟ್ ನಾವು ಒಂದು ಸಾಫ್ಟ್ ಕಾಪಿಯನ್ನು ಟೈಪ್ ಮಾಡಿದ್ದೀವಿ. ಈ ಟೈಪ್ ಮಾಡಿರ್ತಕ್ಕಂತಹ ಒಂದು ಡಾಟಾನ ಪ್ರಿಂಟ್ ತೆಗಿಬೇಕಾದ್ರೆ ಏನು ಮಾಡಬೇಕು, ಫಸ್ಟ್ ಪೇಜ್ ಸೆಟ್ ಮಾಡಬೇಕು. ಪೇಜ್ ಸೆಟ್ ಮಾಡಬೇಕಾದ್ರೆ ಪೇಜ್ ಲೋಡ್ ಬರಬೇಕು. ದೆನ್ ಗೋ ಟು ಪೇಜ್ ಸೆಟಪ್, ಮಾರ್ಜಿನ್. ಮಾರ್ಜಿನಲ್ಲಿ ಲಾಸ್ಟ್ ಕಸ್ಟಮ್ ಸೆಟ್ಟಿಂಗ್ ಇದೆ. ಕಸ್ಟಮ್ ಅಂದರೆ ಯೂಸರ್ ಡಿಫೈನ್ಡ್ ಅಡ್ಜಸ್ಟ್ಮೆಂಟ್. ನಿಮಗೆ ಅವಶ್ಯಕತೆ ಹೇಗಿದೆ ಆ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು ಕಸ್ಟಮ್. ಸೊ ಯೂಸರ್, ನಾನೀಗ ಬಳಕೆದಾರ, ನನಗೆ ಅವಶ್ಯಕತೆ ಯಾವ ರೀತಿ ಬೇಕು ಆ ರೀತಿ ಟಾಪ್ ಬಾಟಮ್ ಲೆಫ್ಟ್ ರೈಟ್ ಮಾರ್ಜಿನ್ ಸೆಟ್ಟಿಂಗ್ ಮಾಡ್ಕೊಳ್ಳೋದೆ ಕಸ್ಟಮ್ ಸೆಟ್ಟಿಂಗ್ಸ್. ಓಕೆ, ಇಲ್ಲಿ ಎಕ್ಸೆಲಲ್ಲಿ 3 ಇರ್ತಾವ. ಒಂದು ನಾರ್ಮಲ್ ಇರ್ತದೆ, ಇನ್ನೊಂದು ವೈಡ್, ನ್ಯಾರೋ. ಓಕೆ, ಇಲ್ಲಿ ನೀವು ಗಮನಿಸ್ತಕ್ಕಂತಹ ನಾರ್ಮಲ್ ಮಾರ್ಜಿನ್ ಇದೆ. ನಾರ್ಮಲ್ ಬೇಕಾ ನಾರ್ಮಲ್ ಮಾರ್ಜಿನ್ ತೆಗೆದುಕೊಡ್ರಿ. ಮಾರ್ಜಿನಲ್ಲಿ ವೈಡ್ ಬೇಕಾ ವೈಡನ್ನು ಯೂಸ್ ಮಾಡಿ. ವೈಡ್ ಅಂದರೆ ಟಾಪ್ 1 ಬಾಟಮ್ 1 ಲೆಫ್ಟ್ ರೈಟ್ 1 ನಾನು ಹೇಳಿದ ಇಂಚಸಲ್ಲಿ. ಇಲ್ಲಿರ್ತಕ್ಕಂಥದ್ದು ಸೆಂಟಿಮೀಟರಲ್ಲಿದೆ. ಟಾಪ್ 2.54, ಬಾಟಮ್ ಲೆಫ್ಟ್ ರೈಟ್ ಎಲ್ಲ ಏನಿದೆ 2.54, ಅಂದರೆ ಟಾಪ್ 1 ಬಾಟಮ್ 1 ಲೆಫ್ಟ್ ರೈಟ್ 1 ಇಂಚಸಲ್ಲಿದೆ. ಓಕೆ, ನ್ಯಾರೋ, ನಿಮಗೆ ಅವಶ್ಯಕತೆ ಹೆಚ್ಚಾಗಿ ನಾರ್ಮಲ್ ಮಾರ್ಜಿನನ್ನು ಯೂಸ್ ಮಾಡಿ. ಆಫೀಸ್ ವರ್ಕ್ ಮಾಡುವಾಗ ಪ್ರಿಂಟ್ ತೆಗೆದ ಸಂದರ್ಭದಲ್ಲಿ ನಾರ್ಮಲ್ ಮಾರ್ಜಿನ್ ಸೆಟ್ಟಿಂಗ್ಸನ್ನು ಇದರ ಉತ್ತಮ. ಓಕೆ, ನಾರ್ಮಲ್ ಮಾರ್ಜಿನ್. ಓಕೆ, ನೆಕ್ಸ್ಟ್ ಒನ್ ಓರಿಯಂಟೇಷನ್. ಓರಿಯಂಟೇಷನಲ್ಲಿ 2 ಟೈಪ್ಸ್ ಇರ್ತದೆ. ಒಂದು ಪೋರ್ಟ್ರೇಟ್ ಅಂದಿರ್ತದೆ, ಇನ್ನೊಂದು ಲ್ಯಾಂಡ್ಸ್ಕೇಪ್ ಅಂದಿರ್ತದೆ. ನೀವು ವರ್ಡ್ ಆಗಿರ್ಬೋದು ಅಥವಾ ಎಕ್ಸೆಲ್ ಪವರ್ ಪಾಯಿಂಟಲ್ಲಿ ನೀವು ಪ್ರಿಂಟ್ ತೆಗೆದ ಸಂದರ್ಭದಲ್ಲಿ ಒಂದು ಪೋರ್ಟ್ರೇಟ್ ಉದ್ದಕ್ಕೆ ಪ್ರಿಂಟ್ ತೆಗಿಬೋದು, ಅಥವಾ ಲ್ಯಾಂಡ್ಸ್ಕೇಪ್ ಅಡ್ಡವಾಗಿ ನೀವು ಪ್ರಿಂಟನ್ನು ತೆಗೆದುಕೊಳ್ಬಹುದು. ನಾನೀಗ ನೆನಪಿರಲಿ, ಎಕ್ಸೆಲ್ನಲ್ಲಿ ವರ್ಕ್ ಮಾಡಿದ ಸಂದರ್ಭದಲ್ಲಿ ಮ್ಯಾಟ್ರ್ ಅಡ್ಡವಾಗಿ ಜಾಸ್ತಿ ಇದ್ರೆ ಲ್ಯಾಂಡ್ಸ್ಕೇಪ್ ಯೂಸ್ ಮಾಡಬೇಕು. ಮ್ಯಾಟ್ರ್ ಅಡ್ಡವಾಗಿ ಜಾಸ್ತಿ ಇದ್ರೆ ಏನು ಮಾಡ್ಕೋಬೇಕು, ಲ್ಯಾಂಡ್ಸ್ಕೇಪನ್ನು ಯೂಸ್ ಮಾಡಬೇಕು. ಲ್ಯಾಂಡ್ಸ್ಕೇಪ್. ಉದ್ದಕ್ಕೆ ಜಾಸ್ತಿ ಮ್ಯಾಟ್ರ್ ಇದ್ರೆ ಪೋರ್ಟ್ರೇಟ್ ಅನ್ನು ಯೂಸ್ ಮಾಡಿ. ಇದು ಎಕ್ಸೆಲ್ ಫಾರ್ಮೆಟ್ ಆಗಿದೆ ಅಂದ್ರೆ ಇದು ಹೆಚ್ಚಾಗಿ ವೈಡ್ ಇದೆ, ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಇಲ್ಲಿ ಓರಿಯಂಟೇಷನ್ ಲ್ಯಾಂಡ್ಸ್ಕೇಪ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ. ಏನು ಲ್ಯಾಂಡ್ಸ್ಕೇಪ್ ಅನ್ನು ಯೂಸ್ ಮಾಡಿದೆ. ಲ್ಯಾಂಡ್ಸ್ಕೇಪ್ ಯೂಸ್ ಮಾಡಿದೆ. ಓಕೆ, ನೆಕ್ಸ್ಟ್ ಒನ್ ಇನ್ನು ಸೈಜಲ್ಲಿ ಪೇಪರ್ ಸೈಜ್. ಹಲೋ, ನಿಮಗೆ ಹೆಚ್ಚಾಗಿ ಪ್ರಿಂಟ್ ತೆಗಿತಕ್ಕಂಥ ಸಂದರ್ಭದಲ್ಲಿ ಆಫೀಸಲ್ಲಿ ನೀವು ಮಾಡಿದ್ರಿ A4 ಸೈಜನ್ನು ಯೂಸ್ ಮಾಡ್ತೀರಿ, ಅಥವಾ ಲೀಗಲ್ ಯೂಸ್ ಮಾಡಿದ್ರಿ. ನೆನಪಿರಲಿ, ಡೆಫಲ್ಟ್ ಪೇಪರ್ ಇನ್ನು MS Excel ಆಗಿರ್ಬೋದು, MS ಪವರ್ ಪಾಯಿಂಟ್ ಆಗಿರ್ಬೋದು, MS ವರ್ಡ್ದಲ್ಲಿ ನೀವು ಜಸ್ಟ್ ಪ್ರಿಂಟ್ ತೆಗೆಯುವಂಥ ಸಂದರ್ಭದಲ್ಲಿ ಡೆಫಲ್ಟ್ ಏನಿರ್ತದೆ, ಲೆಟರ್ ಸೈಜ್ ಇರ್ತದೆ. ನೀವು ಏನು ತೆಗೆದುಕೊಳ್ಬೇಕು, ಹೆಚ್ಚಾಗಿ ಆಫೀಸಲ್ಲಿ A4 ಸೈಜ್ ಯೂಸ್ ಮಾಡ್ತೀರಿ.
ಇಲ್ಲಿ ಸ್ವಲ್ಪ ನಮಗೆ ಮ್ಯಾಟರ್ ಜಾಸ್ತಿ ಇದೆ ಅಂದರೆ ಲೀಗಲ್ ಪೇಪರ್ನೇ ತೆಗೆದುಕೊಳ್ಬಹುದು. ಏನು ಲೀಗಲ್ ಆಗಿ ನೀವು ಪ್ರಿಂಟ್ ತೆಗೆದುಕೋಬಹುದು, ಏನು ಲೀಗಲ್ ಪೇಪರ್ದಲ್ಲಿ ತೆಗೆದುಕೊಳ್ಬಹುದು. ನನಗೆ ಏನು ತೆಗೆದುಕೊಂಡನಿ A4 ಸೈಜ್. A4 ಸೈಜ್ ಮೆಜರ್ಮೆಂಟ್ 8.27 to 11.69 ಇರ್ತದೆ ಇಂಚಸಲ್ಲಿ. ಇದು ಸೆಂಟಿಮೀಟರ್ ಇದೆ, ಸೆಂಟಿಮೀಟರ್ ಇದ್ರೆ A4 ನೋಡ್ರಿ 21 ಸೆಂಟಿಮೀಟರ್ ಇಂಟು 29.7 ಸೆಂಟಿಮೀಟರ್ ಇದೆ. ಓಕೆ, ನೆನಪಿರಲಿ. ಪ್ರಿಂಟ್ ತೆಗೆಯುವಾಗ ನಿಮಗೆ ಪೇಪರ್ A4 ಯೂಸ್ ಮಾಡಿದ್ರೆ A4 ಯೂಸ್ ಮಾಡಿ. ಹೆಚ್ಚಾಗಿ ಆಫೀಸಲ್ಲಿ A4 ಮತ್ತು ಲೀಗಲ್ಗಳನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಒಂದು ಇನ್ನು ಬ್ರೇಕ್ ಅಂತದ. ಇದು ಬ್ರೇಕ್ ನಿಮ್ಗೆ ಅವಶ್ಯಕತೆ ಇಲ್ಲ, ಹೀಗೆ ಯೂಸ್ ಮಾಡೋಕೆ ಹೋಗ್ಬೇಡಿ. ಬೈ ಚಾನ್ಸ್ ಹೀಗೇನು ಬ್ರೇಕ್ ಅಂತ ಮಾಡಿದ್ರೆ ಅಲ್ಲಿ. ನೆಕ್ಸ್ಟ್ ಒನ್ ಇನ್ನು ಬ್ಯಾಕ್ಗ್ರೌಂಡ್ ಹಿಂದ್ಗಡೆ ಏನಾದರೂ ಇಮೇಜ್ ಎಫೆಕ್ಟ್ ಕೊಡಬೇಕಾದ್ರೆ, ಅದು ಏನಾದರೂ ಕೊಡಬೇಕಾದ್ರೆ ಬ್ಯಾಕ್ಗ್ರೌಂಡ್ ಎದ್ದು ಕೊಡಬಹುದು. ಆಫೀಸಲ್ಲಿ ಹಿಂಗೆ ಅದು ಕೊಡುವಂಥ ಅವಶ್ಯಕತೆ ಇಲ್ಲ. ಬೇಡ ಅಂದರೆ ಡಿಲೀಟ್ ಬ್ಯಾಕ್ಗ್ರೌಂಡನ್ನು ತೆಗೆದು ಹಾಕಿಬಿಡಿ. ನೆಕ್ಸ್ಟ್ ಒನ್ ಫ್ರಂಟ್ ಟೈಟಲ್, ವೆರಿ ಇಂಪಾರ್ಟೆಂಟ್. ಆಫೀಸಲ್ಲಿ ನೀವು ವರ್ಕ್ ಮಾಡೋ ಸಂದರ್ಭದಲ್ಲಿ ಅಥವಾ ಎಜುಕೇಷನ್ ಪರ್ಪಸಲ್ಲಿ ವರ್ಕ್ ಮಾಡೋ ಸಂದರ್ಭದಲ್ಲಿ ಪ್ರಿಂಟ್ ಟೈಟಲ್ ಇಂಪಾರ್ಟೆಂಟ್ ಆಗುತ್ತೆ. ಅದು ಹೇಗೆ ಅಂದರೆ ನೋಡಿ, ನಾನು ಇಲ್ಲಿ ಇಷ್ಟು ಡಾಟಾ ಟೈಪ್ ಮಾಡಿದ್ದೀನಿ ಅಂದರೆ ಟೋಟಲಿ ಎಷ್ಟಿದೆ ಅಂದರೆ 233 ಕ್ಯಾಂಡಿಡೇಟ್ಸ್ದು ಒಂದು ಡಾಟಾ ಎಂಟ್ರಿ ಮಾಡಿದ್ದೀನಿ. ಸೊ ಎಕ್ಸಾಂಪಲ್ ಇದಕ್ಕೆ ನಾನು ನಿಮಗೊಂದು ಎಕ್ಸಾಂಪಲ್ ತೋರಿಸಿಕೊಡ್ತಾ ಇದ್ದೀನಿ ನೋಡಿ. Ctrl+P ಪ್ರಿಂಟ್ ಕೊಟ್ಟಿದ್ದೀನಿ. ಇಲ್ಲಿ ಫಸ್ಟ್ ಪೇಜಿಗೆ ಟೈಟಲ್ ಇದೆ, ಇದೆಯಲ್ಲ. ಬಟ್ ಸೆಕೆಂಡ್ ಪೇಜ್ ಇಲ್ಲಿ ಟೋಟಲ್ ಎಷ್ಟಿದೆ 27 ಪೇಜ್ ಇದೆ. ಸೆಕೆಂಡ್ ಪೇಜಲ್ಲಿ ಏನಿದೆ ಟೈಟಲ್ ಇಲ್ಲ ನೋಡಿ, ಸೆಕೆಂಡ್ ಪೇಜ್ಗೆ ಟೈಟಲ್ ಇಲ್ಲ. ಥರ್ಡ್ ಪೇಜಿಗೆ ನೋಡ್ತಾ ಇದ್ದೀನಿ, ಥರ್ಡ್ ಪೇಜಿಗೂ ಕೂಡ ಟೈಟಲ್ ಇಲ್ಲ. ಹೀಗಿದ್ದಾಗ ಫಸ್ಟ್ನೇ ಪೇಜಿಗೆ ನೀವು ಟೈಪ್ ಮಾಡಿರ್ತೀರಿ, ಫಸ್ಟ್ನೇ ಪೇಜಿಗೆ ಟೈಟಲ್ ಕೊಟ್ಟಿರ್ತೀರಿ, ಅದು ಪ್ರತಿಯೊಂದು ಪೇಜಿಗೂ ಟೈಟಲ್ ಬರಬೇಕು ನಿಮಗೆ. ಅದು ಹೇಗೆ ನೋಡೋಣ. ಈಗ ಪೇಜ್ ಲೇಔಟಲ್ಲಿ ನಾನು ಪ್ರಿಂಟ್ ಟೈಟಲ್ ಬಗ್ಗೆ ಹೇಳಿಕೊಡ್ತಾ ಇದ್ದೀನಿ. ಪ್ರಿಂಟ್ ಟೈಟಲ್ ಸಿಂಪಲ್ ಕ್ಲಿಕ್ ಮಾಡಿ, ಇಲ್ಲಿ ಪೇಜ್ ಸೆಟಪ್ ಡಯಲಾಗ್ ಬಾಕ್ಸ್ ಬರುತ್ತೆ. ಪೇಜ್ ಸೆಟಪಲ್ಲಿ ಪೇಜ್, ಮಾರ್ಜಿನ್, ಹೆಡರ್, ಫುಟರ್, ಸೀಟ್ ಅಂತದೆ. ಸೀಟಲ್ಲಿ ಫ್ರಂಟ್ ಏರಿಯಾ ಅಂದರೆ ನಮಗೆ ಇಷ್ಟೇ ಎಕ್ಸಾಕ್ಟ್ ನಾವು ಪ್ರಿಂಟ್ ಬೇಕಂದ್ರೆ ಫ್ರಂಟ್ ಏರಿಯಾ ನೋಡ್ಕೋಬೇಕು. ನನಗೆ ಬೇಕಾಗಿದೆ ಏನಪ್ಪ ಅಂದ್ರೆ ಫ್ರಂಟ್ ಟೈಟಲನ್ನು ಪಡೆದುಕೋಬೇಕು. ಅದಕ್ಕೆ ಫ್ರಂಟ್ ಟೈಟಲಲ್ಲಿ ರೋ ಟು ರಿಪೀಟ್ ಆಟ್ ಟಾಪ್ ಕರ್ಸರ್ ಇಲ್ಲಿಡಿ. ರೋ ಟು ರಿಪೀಟ್ ಆಟ್ ಟಾಪ್ ಕರ್ಸರ್ ಇಟ್ಟು ನಾನು 2 ಲೈನ್ಸ್ ನೋಡ್ಕೊಳ್ತೀನಿ. 2 ಲೈನ್ಗಳು ಏನಾಗುತ್ತೆ, ಪ್ರತಿಯೊಂದು ಪೇಜಿಗೂ ಆಟೋಮೆಟಿಕ್ಲಿ ರಿಪೀಟ್ ಆಗಿ ಬರ್ತದೆ. ನಾನು ಪ್ರಿವ್ಯೂ ಕೊಟ್ಟೆ ನೋಡಿ. ಫಸ್ಟ್ ಪೇಜಲ್ಲಿ ಟೈಟಲ್ ಇದೆಯಾ, ಸೆಕೆಂಡ್ ಪೇಜಿಗೂ ಟೈಟಲ್ ಇದೆ ಆಟೋಮೆಟಿಕ್ಲಿ, ಥರ್ಡ್ ಪೇಜಿಗೂ ಟೈಟಲ್ ಇದೆ. ಇದೆಲ್ಲ ಒಂದು ಪೇಜ್ಗೂ ನಾವು ಏನಪ್ಪ ಅಂದರೆ ಟೈಟಲ್ ಟೈಪ್ ಮಾಡಿ ಪ್ರತಿಯೊಂದು ಪೇಜ್ಗೂ ನಾವು ಟೈಟಲನ್ನು ಆಟೋಮೆಟಿಕ್ಲಿ ಪಡೆದುಕೊಳ್ಬೇಕಂದ್ರೆ ಫ್ರಂಟ್ ಟೈಟಲನ್ನು ಯೂಸ್ ಮಾಡಬೇಕಾಗತ್ತೆ. ಹೀಗೆ ನೆಕ್ಸ್ಟ್ ಒನ್ ಇನ್ನು ಸ್ಕೇಲ್ ಟು ಫಿಟ್ ಅಂತದೆ. ಸ್ಕೇಲ್ ಟು ಫಿಟ್ ಅಂದರೆ ನಾರ್ಮಲ್ ಆಗಿ ಎಕ್ಸೆಲ್ ಫ್ರಂಟ್ ತೆಗೆಯುವಂಥ ಸಂದರ್ಭದಲ್ಲಿ 100 ಇರ್ತದೆ, 100 ಇರ್ತದೆ, 100 ಇರಬೇಕು. ಈಗ ಇಲ್ಲಿ ನಾವು ಪ್ರಿಂಟ್ ಕೊಡುವ Ctrl+P ಪ್ರಿಂಟ್ ಕೊಡುವಾಗ ಇಲ್ಲಿ ಎಷ್ಟಿದೆ 33 ಪೇಜ್ ಇದೆ. ಅದು ಏನಪ್ಪ ಅಂದರೆ ಕಡಿಮೆ ಪೇಜಲ್ಲಿ ನಾವು ಅದನ್ನು ಏನು ಮಾಡ್ಕೋಬೇಕು, ಪ್ರಿಂಟ್ ತಗೋಬೇಕು. ಬಟ್ ಇನ್ನು ಅಕ್ಷರ ಸಣ್ಣ ಆಗ್ತವೆ. ಹೇಗೆ ಅಂದರೆ ಇಲ್ಲಿ ನೋಡಿ, ಸ್ಕೇಲ್ ನನಗೆ ಒಂದು 50 ಅಂತ ಕೊಡ್ತೀನಿ, ಎಂಟರ್ ಕೊಟ್ಟೆ. ಮೊದಲಿಗೆ ಎಷ್ಟು 33 ಪೇಜ್ ಇತ್ತು. Ctrl+P ಎಷ್ಟಿತ್ತು, ಓನ್ಲಿ 5 ಪೇಜ್. ಆ 5 ಪೇಜಲ್ಲಿ ಏನಾಗುತ್ತೆ, ಈ ಡಾಟಾ ಪ್ರಿಂಟ್ ಬರ್ತದೆ. ಮೊದಲಿಗೆ ಎಷ್ಟು 33 ಪೇಜ್. ನೆನಪಿರಲಿ, ನಾವು ಸ್ಕೇಲನ್ನು ಕಡಿಮೆ ಮಾಡಿದಾಗ ಇಲ್ಲೇನಾಗುತ್ತೆ, ಅಕ್ಷರಗಳ ಗಾತ್ರ ಸಣ್ಣ ಆಗ್ತವೆ. ಅದಕ್ಕೆ ಏನು ಮಾಡ್ಕೋಬೇಕು, ನೀವು ಜಸ್ಟ್ ನಾರ್ಮಲ್ ಆಗಿ ಪ್ರಿಂಟ್ ತೆಗೆಯುವಂಥ ಸಂದರ್ಭದಲ್ಲಿ ನಾರ್ಮಲ್ ಪ್ರಿಂಟ್ ತೆಗೆಯುವಾಗ ಏನು ಮಾಡಬೇಕು, 100 ಇರಬೇಕು, 100 ಇರಬೇಕಾಗತ್ತೆ. ನೀವು ಪ್ರಿಂಟ್ ತೆಗೆಯುವಂಥ ಸಂದರ್ಭದಲ್ಲಿ ನಾರ್ಮಲ್ 100 ಇರಬೇಕಾಗುತ್ತೆ. ಓಕೆ, ಒಬ್ರು ಹೇಳ್ತಾರೆ ಇಲ್ರಿ ಸರ್ ಒಂದು 33 ಪೇಜ್ ಇದೆ, ಆ 33 ಪೇಜ್ ನಮಗೆ ಒಂದು 4-5 ಪೇಜ್ನಾಗ ತೆಗೆದುಕೊಟ್ಬಿಡಿ ಅಂತ ಹೇಳ್ತಾರೆ.
ಏನು ಅಕ್ಷರ ಸಣ್ಣ ಕಂಡ್ರೂ ಪರವಾಗಿಲ್ಲ, ಅಕ್ಷರ ಸಣ್ಣ ಕಂಡ್ರೂ ಪರವಾಗಿಲ್ಲ. ಬಟ್ ಏನು ಹೇಳ್ಬೇಕು, ನಮಗೆ ಕಡಿಮೆ ಪೇಜಲ್ಲಿ ಪ್ರಿಂಟ್ ಬೇಕಂದ್ರೆ ಅದನ್ನ ಏನು ಮಾಡ್ಕೋಬೇಕು, ಇಲ್ಲಿ ಸ್ಕೇಲನ್ನು ಕಡಿಮೆ ಮಾಡ್ಕೊಂಡ್ಬಿಡ್ಬೇಕು. ಸ್ಕೇಲ್ ನಾರ್ಮಲ್ ಆಗಿ ಪ್ರಿಂಟ್ ಬೇಕಂದ್ರೆ ಕಂಪಲ್ಸರಿ 100 ಇರ್ಬೇಕು. ಮತ್ತೆ ಏನು ಆ್ಯಕ್ಚುಲಿ ನೀವು ಆಫೀಸಿಗೆ ವರ್ಕ್ ಮಾಡೋ 100 ಇರಬೇಕು ಅದು ಸ್ಕೇಲ್. ಓಕೆ, ನಾನು ನೋಡಿ ಜಸ್ಟ್ 100 ಇದ್ರೆ ಅದೆಷ್ಟು ಪೇಜ್ ಆಗುತ್ತೆ, ಟೋಟಲಿ 33 ಪೇಜ್ ಆಯಿತು. 33 ಪೇಜಲ್ಲಿ ನಮಗೆ ಪ್ರಿಂಟ್ ತೆಗೆದು ಬೇಡ, ಅದನ್ನು ಅಕ್ಷರ ಸಣ್ಣ ಆದರೂ ಪರವಾಗಿಲ್ಲ. ನಮಗೆ ಕಡಿಮೆ ಪೇಜಲ್ಲಿ 5 ಪೇಜಲ್ಲಿ ನಾನು ಪ್ರಿಂಟ್ ತೆಗಿಬೇಕಂದ್ರೆ ನಾನು ಏನು ಮಾಡ್ತೀನಿ, ಸ್ಕೇಲ್ ಇಲ್ಲಿ ಕೂಡ ಮಾಡ್ಕೋಬೋದು. ಸ್ಕೇಲ್ ಇಲ್ಲಿ ಕೂಡ ನಾವು ಕಸ್ಟಮ್ ಸ್ಕೇಲ್, ಇಲ್ಲಿ ಕೂಡ ನಾವು ಸ್ಕೇಲನ್ನು ಅಡ್ಜಸ್ಟ್ ಮಾಡ್ಕೋಬಹುದು. 100 ಇದೆ, ನನಗೇನು ಕೊಟ್ಟೆ 15 ಕೊಟ್ಟೆ. ಆಯ್ತಾ, ಓನ್ಲಿ 5 ಪೇಜ್, 1 2 3 5 ಪೇಜಲ್ಲಿ ಡಾಟಾ ಪ್ರಿಂಟ್ ಬರ್ತದೆ. ದಟ್ ಈಸ್ ಏನಪ್ಪ, ಸ್ಕೇಲ್. ನೆಕ್ಸ್ಟ್ ಒನ್, ಇದು ವಿಡ್ತ್ ಮತ್ತು ಹೈಟ್. ವಿಡ್ತ್ ಮತ್ತು ಹೈಟ್ ಇದು ಆಟೋಮ್ಯಾಟಿಕ್ ಅಂತ ಇರಬೇಕು. ಇನ್ನೊಂದು, ಈ ಪೇಜ್ ಸೆಟಪ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಪ್ರಿಂಟ್ ಏರಿಯಾ. ನಾ ಅದನ್ನು ಬಿಟ್ಟೆ ಹೇಳೋದು, ಈಗ ಅದನ್ನ ಸಾಲ್ವ್ ಮಾಡಿ ಕೊಡ್ತೀನಿ. ಕೆಲವೊಂದು ಜನ ಹೇಳ್ತಾರೆ, ನೋಡಿ ಸರ್ ಇಲ್ಲಿ ನಾವು ಟೈಪ್ ಮಾಡಿದ ಡಾಟಾ ಎಷ್ಟಿದೆ ಅಂದ್ರೆ 233 ಇದೆ. 233 ಇದೆ, ಅದು ನಮ್ಗೆ ಏನಪ್ಪಾ ಅಂದ್ರೆ ನಡಕಿಂದ ಇದಷ್ಟೇ ಬೇಕು ನಮ್ಮ ಪ್ರಿಂಟ್. ಏನಪ್ಪ 163 ಇಂದ ಬೇಕು. 163 ಇಂದ ಹಿಡಿದು ನಮ್ಗೆ ಇದಷ್ಟೇ ಪ್ರಿಂಟ್ ಬೇಕು, ಉಳ್ಕಾದ ಯಾವುದು ಪ್ರಿಂಟ್ ಬೇಡ ಅಂತ ಹೇಳ್ತಾರೆ. ಸೆಲೆಕ್ಟ್ ಮಾಡ್ಕೊಂಡು ನಮ್ಗೆ ಇದಷ್ಟೇ ಪ್ರಿಂಟ್ ಬೇಕು, ಉಳ್ಕಾದ ಯಾವುದು ಪ್ರಿಂಟ್ ಬೇಡ ಅಂದ್ರೆ ಏನ್ ಮಾಡ್ಕೋಬೇಕು, ಸಿಂಪಲ್ ಪ್ರಿಂಟ್ ಏರಿಯಾ ಸೆಟ್ ಪ್ರಿಂಟ್ ಏರಿಯಾ ಕೊಡ್ಬೇಕು. ಸೆಟ್ ಪ್ರಿಂಟ್ ಏರಿಯಾ ಕೊಡು. ಈಗ ನೆನಪಿರಲಿ, ಕಂಟ್ರೋಲ್ ಫಿ ನಾನು ಎಲ್ಲಿಂದ ಸೆಲೆಕ್ಟ್ ಮಾಡ್ಕೊಂಡೆ, 163 ಇಂದ ಸೆಲೆಕ್ಟ್ ಮಾಡ್ಕೊಂಡಿದೆ, ಅದಷ್ಟೇ ಬಂದಿದೆ ನೋಡಿ. ವಿತ್ ಟೈಟಲ್ ಕೂಡ ಇದೆ, ಯಾಕಂದ್ರೆ ನಾವು ಆಲ್ರೆಡಿ ಪ್ರಿಂಟ್ ಟೈಟಲ್ ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಪ್ರಿಂಟ್ ಏರಿಯಾ ಅಂದ್ರೆ ನಾವೇನು ಸೆಲೆಕ್ಟ್ ಮಾಡಿರ್ತೀವಿ ಅಷ್ಟೇ ಪ್ರಿಂಟ್ ಆಗಿ ಬರ್ತದೆ. 2 ಪ್ರಿಂಟ್ ಏರಿಯಾ ಇದೆ ಅಂತ ಹೇಳಾಗ್ತದೆ. ಪ್ರಿಂಟ್ ಏರಿಯಾ, ಕ್ಲಿಯರ್ ಪ್ರಿಂಟ್ ಏರಿಯಾ ಇಷ್ಟ. ನೆಕ್ಸ್ಟ್ ಒನ್, ಇದು ಸ್ಕೇಲ್ ಗೊತ್ತೈತೆ, ನಾರ್ಮಲ್ ಆಗಿ ಎಷ್ಟು ಇರಬೇಕು, 100 ಇರಬೇಕು. ನೆಕ್ಸ್ಟ್ ಒನ್, ಇನ್ನು ಇಲ್ಲಿ ನೀವು ಸೀಟ್ ಆಪ್ಷನ್ಸ್ ಅಂತ ನೋಡ್ತಾ ಇದ್ರಿ. ಸೀಟ್ ಆಪ್ಷನ್ಸ್ ಅಲ್ಲಿ ಇಲ್ಲಿ ABCDEFGHIJ ಅಂತ ನೋಡ್ತಾ ಇದ್ರಿ. ಇದು ಕಾಲಮ್ ನೇಮ್ಗಳು, ಸೀರಿಯಲ್ ನಂಬರ್, ರೋ ನೇಮ್ಸ್ ಗಳನ್ನ ನೋಡ್ತಾ ಇದ್ರಿ. ಓಕೆ, ಈಗ ನೋಡಿ ಗ್ರೇಡ್ ಲೈನ್ಸ್. ಇಲ್ಲಿ ಗ್ರೇಡ್ ಲೈನ್ಸ್ ನೋಡ್ತಾ ಇದ್ರಿ, ಲೈನ್ ಕಾಣ್ತಾ ಇದೆ. ಗ್ರೇಡ್ ಲೈನ್ಸ್ ತೆಗೆದಾಕಿಬಿಟ್ಟೆ, ಗ್ರೇಡ್ ಲೈನ್ಸ್ ತೆಗೆದಾಕಿದೆ. ಇಲ್ಲಿ ಪ್ಲೇನ್ ಆಗಿ ಕಾಣ್ತಾ ಇದೆ ಗ್ರೇಡ್ ಲೈನ್ಸ್. ಹೆಡ್ಡಿಂಗ್ ABCD ಇದೆ, ತೆಗೆದಾಕಿಬಿಡಿ. ABCD ಹೆಡ್ಡಿಂಗ್ಸ್ ರಿಮೂವ್ ಇದೆ. ನಾನು ನೀವೆಲ್ಲರೂ ವರ್ಕ್ ಮಾಡಕ್ಕೆ ಹೋದ ಸಂದರ್ಭದಲ್ಲಿ ಯಾರಾದರೂ ಈ ರೀತಿ ಪೇಜ್ ಲೋಟಲ್ಲಿ ಗ್ರೇಡ್ ಲೈನ್ಸ್ ವೇವ್ ಚೆಕ್ ಮಾರ್ಕ್ ತೆಗೆದು ಹಾಕಿದ್ರೆ, ಲೈನ್ಸ್ ಇರ್ಬೋದು, ಹೆಡ್ಡಿಂಗ್ ತೆಗೆದು ಹಾಕಿದ್ರೆ ಅದು ಹೊಳೆ ಚೆಕ್ ಮಾರ್ಕ್ ಆ್ಯಡ್ ಮಾಡ್ಕೋಬೇಕು. ಡೆಫಿನೆಟ್ ಇರಬೇಕಾವು. ಬೈ ಚಾನ್ಸ್ ಯಾರು ತೆಗೆದು ಹಾಕಿದ್ರೆ ಈ ರೀತಿ ಶೋ ಮಾಡ್ಕೋಬೇಕಾಗುತ್ತೆ. ಮತ್ತು ಇನ್ನೊಂದು, ಈ ಗ್ರೇಡ್ ಲೈನ್ಸ್ ಪ್ರಿಂಟ್ ಅಂದ್ರೆ ಏನು? ಗ್ರೇಡ್ ಲೈನ್ಸ್ ಪ್ರಿಂಟ್ ಅಂದ್ರೆ ನೋಡಿ, ಇಲ್ಲಿ ವರ್ಕ್ ಮಾಡಿರ್ತಕ್ಕಂಥ ಡಾಟಾ ಹೇಗಿದೆ ಅಂದ್ರೆ ಇಲ್ಲಿ ಲೈನ್ಸ್ ಕಾಣ್ತಾ ಇದೆ. ಇದಕ್ಕೆ ಬಾರ್ಡರ್ ಆಲ್ರೆಡಿ ಇದೆ, ಬಾರ್ಡರ್ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ಲೈನ್ಸ್ ಕಾಣ್ತಾ ಇದೆ. ಕಂಟ್ರೋಲ್ ಫಿ ಪ್ರೆಸ್ ಮಾಡಿ. ಇಲ್ಲಿ ಏನಾರ ಲೈನ್ ಕಾಣ್ತಾ ಇದೆಯಾ? ಲೈನ್ ಕಾಣ್ತಾ ಇಲ್ಲ. ಓಕೆ, ಅದು ನಮಗೆ ಬಾರ್ಡರ್ ಎಫೆಕ್ಟ್ ಕೊಡದೇ ಇದ್ರು ಕೂಡ ಬಾರ್ಡರ್ ಬರ್ಬೇಕಂದ್ರೆ ಏನ್ ಮಾಡಬೇಕು, ಗ್ರೇಡ್ ಲೈನ್ಸ್ ಪ್ರಿಂಟ್ ಅಂತ ಕ್ಲಿಕ್ ಮಾಡಿ. ಗ್ರೇಡ್ ಲೈನ್ಸ್ ಪ್ರಿಂಟ್ ಕೊಟ್ರೆ ನೀವು ಬಾರ್ಡರ್ ಎಫೆಕ್ಟ್ ಕೊಡದೇ ಇದ್ರು ಕೂಡ ಇಲ್ಲಿ ಲೈನ್ಸ್ ಶೋ ಆಗುತ್ತೆ. ಮತ್ತೆ ಇನ್ನೊಂದು ಹೆಡಿಂಗ್ಸ್ ಪ್ರಿಂಟ್ ಅಂತ ಇದೆಯಲ್ಲ, ಅದೇನಪ್ಪ ಅಂದ್ರೆ A ಕಾಲಮ್, B ಕಾಲಮ್, C ಕಾಲಮ್, D ಕಾಲಮ್ ಅಂತ ಹೀಗೆ ತೋರಿಸ್ಬೇಕು. ಮತ್ತು ಸೀರಿಯಲ್ ರೋಡ್ ನೇಮ್ಗಳನ್ನು ಕೂಡ ತೋರಿಸ್ಬೇಕಂದ್ರೆ ಏನ್ ಮಾಡ್ಕೋಬೇಕು, ಇಲ್ಲಿ ಜಸ್ಟ್ ಹೆಡಿಂಗ್ಸ್ ಪ್ರಿಂಟ್ ಅಂತ ಕ್ಲಿಕ್ ಮಾಡ್ಕೋರಿ. ಹೆಡಿಂಗ್ ಪ್ರಿಂಟ್ ಅಂತ ಕ್ಲಿಕ್ ಮಾಡ್ಕೊಡ್ರಿ. ಅದು ನಾವು ಪ್ರಿಂಟ್ ಕೊಡುವಂಥ ಸಂದರ್ಭದಲ್ಲಿ ಕೂಡ A ಕಾಲಮ್, B ಕಾಲಮ್, C ಕಾಲಮ್, D ಕಾಲಮ್ ತೋರಿಸ್ತದೆ, ರೋ ನೇಮ್ಸ್ ಎಲ್ಲ ತೋರಿಸ್ತದೆ. ಈ ಒಂದು ಉದ್ದೇಶದಿಂದಾಗಿ ನಾವಲ್ಲಿ ಸೀಟ್ ಆಪ್ಷನ್ಸ್ ಅಲ್ಲಿ ಜಸ್ಟ್ ಪ್ರಿಂಟ್, ಗ್ರೇಡ್ ಲೈನ್ಸ್ ಪ್ರಿಂಟ್ ಮತ್ತು ಹೆಡಿಂಗ್ ಪ್ರಿಂಟ್ ಚೆಕ್ ಮಾರ್ಕ್ ಹಾಕೋಬಹುದು. ನಮ್ಮ ಅವಶ್ಯಕತೆ ಇಲ್ಲ ಅಂತ ತೆಗೆದು ಹಾಕಿಬಿಡಿ, ಇದೇನು ಅವಶ್ಯಕತೆ ಇಲ್ಲ ಅಂತ. ಬಟ್ ಇವೆರಡು ಗ್ರೇಡ್ ಲೈನ್ಸ್ ವ್ಯೂ ಮತ್ತು ಹೆಡಿಂಗ್ ವ್ಯೂ ಇರಬೇಕು. ಓಕೆ, ನೆನಪಿರಲಿ. ಹೀಗೆ ನಮಗೆ MS Excel ಅಲ್ಲಿ ಪೇಜ್ ಲೇಔಟ್ ಅಲ್ಲಿ ಫಸ್ಟ್ ಥೀಮ್ಸ್ ಬಗ್ಗೆ ಹೇಳಿದೆ. ಪೇಜ್ ಸೆಟ್ ಆಫ್ ಸ್ಕೇಲ್, ನಾರ್ಮಲ್ ಆಗಿ ಸ್ಕೇಲ್ ಇದು 100 ಇರಬೇಕು.
ಇವು ಗೈಡ್ಲೈನ್ಸ್ ವ್ಯೂ ಮತ್ತು ಹೆಡಿಂಗ್ ವ್ಯೂ ಚೆಕ್ ಮಾರ್ಕ್ ಇರಬೇಕು. ಓಕೆ, ನೆನಪಿರಲಿ ಆತ್ಮೀಯ ವಿದ್ಯಾರ್ಥಿ ಬಂದವರೇ, ನಿಮಗೆ ಎಕ್ಸೆಲಲ್ಲಿ ಪ್ರಿಂಟ್ ತೆಗಿಬೇಕಾದ್ರೆ ಫೇಸ್ ಸೆಟಪ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಸಿಂಪಲ್ ಆಗಿ ನೀವು ಪ್ರಿಂಟ್ ತೆಗಿಬೇಕಾದ್ರೆ ಪೇಜ್ ಲೇಔಟ್, ಮಾರ್ಜಿನ್, ನಾರ್ಮಲ್ ಮಾರ್ಜಿನ್, ಓರಿಯಂಟೇಷನ್, ನಿಮಗೆ ಅಡ್ವೈಸ್ ಜಾಸ್ತಿ ಮ್ಯಾಟ್ರ್ ಇದ್ದರೆ ಲ್ಯಾಂಡ್ಸ್ಕೇಪ್ ಯೂಸ್ ಮಾಡಿ, ಉದ್ದಕ್ಕೆ ಮ್ಯಾಟ್ರ್ ಜಾಸ್ತಿ ಇದ್ದರೆ ಪೋರ್ಟ್ರೇಟನ್ನು ಯೂಸ್ ಮಾಡಿ. ಪೇಪರ್ ನಿಮ್ಗೆ ಅವಶ್ಯಕತೆ ತಕ್ಕಂಥ A4 ಇದ್ದರೆ A4 ತೆಗೆದುಕೊಡ್ರಿ, ಅಥವಾ ಮ್ಯಾಟ್ರ್ ಜಾಸ್ತಿ ಅಡ್ಡವಾಗಿ ಜಾಸ್ತಿ ಭಾಳ ಇದ್ದರೆ ಲೀಗಲ್ ಬೇಕಾದ್ರೆ ಲೀಗಲನ್ನು ಪಡೆದುಕೊಳ್ಳಿಕ್ಕೆ ಯೂಸ್ ಆಗುತ್ತೆ. ಓಕೆ, ಹೀಗೆ ಇದು ಪ್ರಿಂಟ್ ಏರಿಯಾ ಅಂದರೆ ನಮಗೆ ಇದಷ್ಟು ಪ್ರಿಂಟ್ ಬೇಡ, ನನಗೆ ಸೆಲೆಕ್ಟ್ ಮಾಡಿರ್ತಕ್ಕಂತಹ ಈ ಒಂದು ಜಸ್ಟ್ ನಾನು ಹಾಗೆ ಒಂದು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಎಲ್ಲಿಂದ 33ಇಂದ 49ವರೆಗೆ ಇದಷ್ಟೇ ನನಗೆ ಫ್ರೆಂಡ್ ಬೇಕು. ಉಳ್ಕಾದ ಯಾವುದು ಫ್ರೆಂಡ್ ಬೇಡಪ್ಪ ಅಂದರೆ ಸೆಲೆಕ್ಟ್ ಮಾಡ್ಕೊಡ್ರಿ, ಅದಷ್ಟೇ ಬರ್ತದೆ ಸೆಲೆಕ್ಟ್ ಮಾಡಿರ್ತಕ್ಕಂಥ ಏರಿಯಾ. ನೀವು ಎಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ತೀರಿ, ನಾನು ಇಷ್ಟ ಸೆಲೆಕ್ಟ್ ಮಾಡ್ಕೊಂಡೆ. ಓಕೆ, ಫ್ರಂಟ್ ಏರಿಯಾ, ಸೆಟ್ ಫ್ರಂಟ್ ಏರಿಯಾ ಅಂತ ಕೊಟ್ಟರೆ ಅದಷ್ಟೇ. ಇಲ್ಲಿ ಚಿಕ್ಕಿ ಟೈಪ್ ಏನು ಮೈನಸ್ ಸಿಂಬಲ್ ಬಂದಿರ್ತದೆ. ಈಗ ಕಂಟ್ರೋಲ್ P ಪ್ರೆಸ್ ಮಾಡಿ, ಕಂಟ್ರೋಲ್ P ಫ್ರಂಟ್, ಕಂಟ್ರೋಲ್ P ನೋಡಿ, ಇದಷ್ಟೇ ಫ್ರೆಂಡ್ ಬರ್ತದೆ. ಉಳ್ಕಾದ ಯಾವುದು ಡಾಟಾ ಫ್ರೆಂಡ್ ಬರ್ತದೆ. ಎಲ್ಲಿಂದ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ, 33 ಸೀರಿಯಲ್ ನಂಬರಿಂದ ಮಾಡ್ಕೊಂಡಿದ್ವಿ 44ವರೆಗೆ. ದಟ್ ಈಸ್ ಫ್ರಂಟ್ ಏರಿಯಾ ಅಂತ ಹೇಳ್ತಾರೆ. ನಾನು ನೀವೆಲ್ಲರೂ ವರ್ಕ್ ಮಾಡ್ತಿರ್ತೀರಿ, ಯಾರಾದರೂ ಹಿಂಗೆ ಪ್ರಿಂಟ್ ಸೆಟ್ ಮಾಡಿ ಹೋಗಿಬಿಟ್ಟಿರ್ತಾರೆ. ಸರ್ ನಾವು ಏನೋ ಪ್ರಿಂಟ್ ಕೊಡಕ್ಕೆ ಹೋದ್ರು ಅಲ್ಲಿ ಇದಷ್ಟೇ ಬರ್ತದೆ, ಉಳ್ಕಾದ ಯಾವುದು ಬರ್ತಾ ಇಲ್ಲ ಅಂದರೆ ಅವಾಗ ಫ್ರಂಟ್ ಏರಿಯಾ ಇರ್ತದೆ. ಫ್ರಂಟ್ ಏರಿಯಾನ ಏನು ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ. ಓಕೆ, ಹೀಗೆ ಫ್ರಂಟ್ ಏರಿಯಾನ ಯೂಸ್ ಮಾಡ್ಕೋಬೇಕು. ಇದು ಫ್ರಂಟ್ ಟೈಟಲ್ ಅಂದರೆ ಒಂದು ಪೇಜಿಗೆ ಫಸ್ಟ್ನೇಕ ನೀವು ಟೈಟಲ್ ಟೈಪ್ ಮಾಡಿದ್ರಿ, ಅದು ಪ್ರತಿಯೊಂದು ಪೇಜಿಗೂ ಆಟೋಮೆಟಿಕ್ ಆಗಿ ನಮಗೆ ಟೈಟಲ್ ಬರಬೇಕಂದ್ರೆ ಫ್ರಂಟ್ ಟೈಟಲನ್ನು ಯೂಸ್ ಮಾಡ್ಕೋಬೇಕು. ಆಲ್ರೆಡಿ ನಾನು ಪ್ರಿಂಟ್ ಟೈಟಲನ್ನು ತೆಗೆದುಕೊಂಡೀನಿ, ಇದು ಬೇಡ ಅಂದರೆ ತೆಗೆದು ಹಾಕಿಬಿಡಿ. ತೆಗೆದಾಕಿದೆ. ಓಕೆ, ಕಂಟ್ರೋಲ್ P ನೋಡಿ, ಫಸ್ಟ್ನೇ ಪೇಜಿಗೆ ಏನಿದೆ ಫ್ರಂಟ್ ಟೈಟಲ್ ಇದೆ. ಸೆಕೆಂಡ್ ಪೇಜಿಗೆ ನೋಡ್ತಾ ಇದ್ದೀನಿ, ಇಲ್ಲಿ ಟೈಟಲ್ಲೇ ಇಲ್ಲ. ಸೆಕೆಂಡ್ ಪೇಜಿಗೆ ನೋಡ್ತಾ ಇದ್ದೀನಿ, ಟೈಟಲೇ ಇಲ್ಲ. ಸೆಕೆಂಡ್ ಮತ್ತು ಥರ್ಡ್ ಪೇಜ್, ಫೋರ್ತ್ ಪೇಜ್ ನೋಡ್ತಾ ಇದ್ದೀನಿ, ಇಲ್ಲಿ ಟೈಟಲ್ ಇಲ್ಲ. ನಿಮಗೆ ಇಲ್ಲಿ ಯಾವುದು ಡಾಟಾ ಅನ್ನೋದು ನಿಮ್ಗೆ ಗೊತ್ತಾಗೋದಿಲ್ಲ. ಓಕೆ, ಅದಕ್ಕೋಸ್ಕರ ಏನು ಮಾಡಬೇಕು, ಇದನ್ನು ನೀವು ಫ್ರಂಟ್ ಟೈಟಲ್ ಯೂಸ್ ಮಾಡಬೇಕು. ಕ್ಲಿಕ್ ದಿಸ್ ಒನ್, ಪ್ರಿಂಟ್ ಟೈಟಲ್. ಅವಾಗ ಪೇಜ್ ಎಲ್ಲ ಬಾಕ್ಸ್ ಬರ್ತದೆ. ಏನು ಮಾಡಬೇಕು, ಸೀಟಲ್ಲಿ ಫ್ರಂಟ್ ಟೈಟಲ್ ಅಂತ ಬರಬೇಕು. ರೋ ಟು ರಿಫಿಟ್ ಆಟ್ ಟಾಪ್ ಅಂತ ಕರ್ಸರ್ ಇಟ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ರಿ. ನೀವು ಎಷ್ಟು ರೋಗಳನ್ನು ಅಥವಾ ಏರಿಯಾ ಸೆಲೆಕ್ಟ್ ಮಾಡ್ಕೊಳ್ತೀರಿ ಆ ಒಂದು ಏರಿಯಾ ಏನಾಗುತ್ತೆ ರಿಫಿಟ್ ಪ್ರತಿಯೊಂದು ಪೇಜಿಗೂ ಬರ್ತದೆ. ಓಕೆ, ಈಗ ಕಂಟ್ರೋಲ್ P ಪ್ರೆಸ್ ಮಾಡಿ, ಫಸ್ಟ್ನೇ ಪೇಜಿಗೂ ಟೈಟಲ್ ಇದೆ, ನೆಕ್ಸ್ಟ್ ಪೇಜಿಗೆ ನೋಡಿ ಟೈಟಲ್ ಇದೆ. ಹೀಗೆ ನಾವು ಫ್ರಂಟ್ ಟೈಟಲ್ನ ಯೂಸ್ ಮಾಡ್ಕೋಬಹುದು. ಓಕೆ, ಇದು ಸ್ಕೇಲ್ ಟು ಫಿಟ್ ಅಂದರೆ ಇದು ಆಟೋಮೆಟಿಕ್ ಇರಬೇಕು. ಸ್ಕೇಲ್ ಏನಿರ್ಬೇಕಂದ್ರೆ ನಾರ್ಮಲ್ ಆಗಿ ಫ್ರಂಟ್ ತೆಗಿಯೋದು 100 ಇರಬೇಕು. ಒಬ್ಬೊಬ್ರು ಹೇಳ್ತಾರೆ 20 ಪೇಜ್ ನಾವು ಟೈಪ್ ಮಾಡಿದ್ದೀವಿ, ಆ 20 ಪೇಜ್ ನಮಗೇನು ಬೇಕು 5 ಪೇಜಲ್ಲಿ ಬೇಕಂದ್ರೆ 20 ಪೇಜ್ ನಾವು ಟೈಪ್ ಮಾಡಿದ್ದೀವಿ, 20 ಪೇಜ್ ಆಗೋಷ್ಟು ನಾವು ಡೈರೆಕ್ಟ್ ಟೈಪ್ ಮಾಡಿದ್ದೀವಿ, ಅದು ನಾವು 5 ಪೇಜಲ್ಲಿ ಬೇಕು, ಅದು ಒಂದು 4 ಪೇಜಲ್ಲಿ ಬೇಕಂದ್ರೆ ಇಲ್ಲಿ ಸ್ಕೇಲ್ ಕಡಿಮೆ ಇಟ್ಕೊಂಡ್ಬಿಡ್ಬೇಕು. ಸ್ಕೇಲ್ ಓಕೆ, ಇದು ಗೈಡ್ಲೈನ್ಸದು ಚೆಕ್ ಮಾರ್ಕ್ ಇರಬೇಕು. ಓಕೆ, ಇದು ಪ್ರಿಂಟ್ ಕೊಟ್ಟಾಗ ABCD ಮತ್ತು ಆಟೋಮೆಟಿಕ್ ನಾವು ಬಾರ್ಡ್ರ್ ನಾವು ಹಾಕದೇ ಕೂಡ ಬಾರ್ಡರ್ ಬರಬೇಕಂದ್ರೆ ಮತ್ತು ಹೆಡ್ಡಿಂಗ್ಸ್ ಬೇಕಂದ್ರೆ ಇವು ಚೆಕ್ ಮಾರ್ಕ್ ಹಾಕ್ಕೊಡ್ರಿ. ನೋಡಿ ABCD ಬಂದಿದೆ, ನಾವು ಬಾರ್ಡರ್ ಹಾಕ್ತಿದ್ರು ಕೂಡ ಲೈನ್ಸ್ ಇದೆ. ಇಟ್ ಈಸ್ ಏನಪ್ಪ ಪೇಜ್ ಲೇಔಟ್ ಬಗ್ಗೆ. ಲಾಸ್ಟ್ನ ಅರೇಂಜ್ ಇದೆ. ಅರೇಂಜ್ ಅಂದರೆ ಒಂದು ಇಮೇಜನ್ನು ನಾವು ಜಸ್ಟ್ ಬ್ರಿಂಗ್ ಟು ಫ್ರಂಟ್ ಸೆಂಡ್ ಟು ಬ್ಯಾಕ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ನೋಡೇ ಬಿಡೋಣ ಸ್ವಲ್ಪ. ಇನ್ಸರ್ಟ್ ಪಿಕ್ಚರ್ಸ್, ಯಾವುದಾದ್ರು ಒಂದು ಇಮೇಜ್ ಪಡೆದುಕೊಳ್ಳಿ. ನಾನು ಇಮೇಜನ್ನು ಪಡೆದುಕೊಡೀನಿ. ಈಗ ಪೇಜ್ ಲೇಔಟಲ್ಲಿ ಸೆಂಡ್ ಬಿಹೈಂಡ್, ಸೆಂಡ್ ಟು ಬ್ಯಾಕ್ ಅಂತ ಕೊಟ್ಟರೆ ಹಿಂದೆ ಹೋಗ್ತದೆ. ಬ್ರಿಂಗ್ ಟು ಫ್ರಂಟ್ ಅಂದರೆ ಮೇಲೆ ಬರ್ತದೆ. ಓಕೆ ಓಕೆ, ಬೈ ಚಾನ್ಸ್ ಇಲ್ಲಿ ಅಪ್ಲೈ ಆಗದೆ ಇದ್ರೆ ಜಸ್ಟ್ ಅಲೈನ್ ಲೆಫ್ಟ್ ಸೆಂಟ್ರ್ ಹಿಂಗೆ ಮಾಡ್ಕೊಳಕ್ಕೆ ಬರ್ತದೆ. ರೊಟೇಟ್ ಮಾಡ್ಕೊಳಕೋದು ಯೂಸ್ ಆಗುತ್ತೆ, ಹಿಂಗೆ ರೊಟೇಟ್ ಮಾಡ್ಕೊಳಕೋದು ಯೂಸ್ ಆಗುತ್ತೆ. ಓಕೆ, ಇದನ್ನು ನಿಮಗೆ ಎಕ್ಸೆಲಲ್ಲಿ ಇಮೇಜ್ ಯೂಸ್ ಮಾಡೋದು ಅವಶ್ಯಕತೆ ಇರೋದಿಲ್ಲ, ಇದನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಎಕ್ಸೆಲಲ್ಲಿ ನಿಮಗೆ ವೆರಿ ಇಂಪಾರ್ಟೆಂಟ್ ಪೇಜ್ ಲೇಔಟಲ್ಲಿ ಪೇಜ್ ಸೆಟಪ್, ಸ್ಕೇಲ್ ಮತ್ತು ಸೀಟ್ ಆಪ್ಷನ್ಸ್ ಇಷ್ಟು ನಿಮಗೆ MS ಎಕ್ಸೆಲಲ್ಲಿ ಪೇಜ್ ಲೇಔಟ್ ಟ್ಯಾಬನ್ನು ಎಕ್ಸ್ಪ್ಲೇನ್ ಮಾಡಿ ಕೊಟ್ಟಿದ್ದೀನಿ. ಸ್ವಲ್ಪ ಫಾಸ್ಟಾಗಿ ಹೇಳಿಕೊಟ್ಟಿದ್ದೀನಿ. ತಮಗೇನಾದರೂ ಡೌಟ್ಸ್ಗಳು ಏನಾದರೂ ಇದ್ದರೆ ಓಕೆ, ನನ್ನ ಯೂಟ್ಯೂಬ್
ಚಾನಲ್ ಅಬ್ಸರ್ವ್ ಮಾಡೋ ಸಂದರ್ಭದಲ್ಲಿ ತಮಗೇನಾದ್ರು ಡೌಟ್ಸ್ ಬಂದ ಸಂದರ್ಭದಲ್ಲಿ ಪ್ರಶ್ನೆಗಳಿದ್ದರೆ ಕಾಮೆಂಟ್ಸ್ಗಳ ಮುಖಾಂತರ ತಿಳಿಸಿ, ಅದಕ್ಕೆ ನಾನು ಸರಿಯಾದ ಒಂದು ಉತ್ತರವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೀಡ್ತೀನಿ. ಓಕೆ, ಎನಿ ಮೋರ್ ಡೌಟ್ಸ್? ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.